ಸೊ ಫಸ್ಟ್ ಡಿಶ್ ಕ್ರಿಸ್ಪಿ ಕಾರ್ನ್ ಲೆಟ್ಸ್ ಫ್ರೈ ಅಂತ ತುಂಬಾ ಡೆಲಿಷಿಯಸ್, ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತ ಒಂದು ಸ್ನಾಕ್. ಹೌದಾ? Yes. ವಾಕೆ ಸೂಪರ್. ಸೊ ಇವತ್ತು ನಮ್ಮ ಡಾರ್ಲಿಂಗ್ ಅವರು ನಮಗೋಸ್ಕರ ಕ್ರಿಸ್ಪಿ ಕಾರ್ನ್ ಲೆಟ್ಸ್ ಫ್ರೈ ನ ಮಾಡ್ತಾ ಇದ್ದಾರೆ. ಫಸ್ಟ್ ಬೇಯಿಸ್ಕೊಂಡ್ಬಿಡೋಣ ಕಾರ್ನ್ ನ. ಒಂದು 10-15 ಮಿನಿಟ್ಸ್ ಬೇಯಬೇಕು ನೀರಲ್ಲಿ. ನೋಡು ಮನೇಲಿ ಹೆಂಗ್ ಗ್ಯಾಸ್ ಹಚ್ಚೋದು ಇವತ್ತು ಬೆಂಕಿ ಹಚ್ಚೋದ್ರಲ್ಲಿ ಎಕ್ಸ್ಪರ್ಟ್ ಅಂತನಾ? ಅಲ್ಲ, ಇಲ್ಲಿ. ಓಕೆ, ಫಸ್ಟ್ ಈಗ ಚಾಪ್ ಮಾಡ್ಕೊಂಡ್ರು ಅಂತ ಬೇಬಿ ಕಾರ್ನ್ ಹಾಕೊಳ್ಳೋಣ. ವಾಕೆ ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇಲ್ಲಿದೆ. ಬಿಕಾಸ್ ಉಪ್ಪು ಬೇಯಿಸ್ಕೊಳ್ಳೋಕೆ ಹಾಕೊಂಡ್ರೆ ಹಿಡಿಯುತ್ತೆ ಅಂತ ಆಮೇಲೆ ಹಾಕೋಬಹುದು ಟೇಸ್ಟ್ ಪ್ರಕಾರ. ಒಂದು 10-15 ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕು. ಸೊ ಇದು ಕುದಿಬೇಕು 15 ನಿಮಿಷ ಬೆಂದ್ರೆ ಕುದಿಲಿ. ಅದು ಕುದಿಯೋವರೆಗೂ ನಾನು ಕುದಿಸ್ಬೇಕಲ್ಲ. ಏನ್ ನಿಮ್ ಯಜಮಾನ್ರ ಹೆಸರು? ಅಂಕಿತ್. ವಾವ್, ಚೆನ್ನಾಗಿದೆ ಅವರ ಅಂಕಿತ ನಾಮ. ಎಲ್ಲಿನವರು? ಇಲ್ಲ ಬೆಂಗಳೂರು ಬನಶಂಕರಿ ಮಾರ್ಕೆಟ್. ಬೆಂಗಳೂರಲ್ಲೇ ಇರೋದು, ಶೇಷಾದ್ರಿಪುರಂ ಅಲ್ಲೇ ಇದ್ದಿದ್ದು. ಬಟ್ ಈಗ ಅವರು ಕೆನಡಾದಲ್ಲಿ ಕೆಲಸ ಮಾಡ್ತಾರೆ. ನಾವು ಕನ್ನಡದಲ್ಲೇ ಕೆಲಸ ಮಾಡೋದು. ಕೆನಡಾ ಟೊರೆಂಟೊ ಡೌನ್ ಟೌನ್ ಅಲ್ಲಿ. ಏನು ಅಂದ್ರೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಹಿಂಗೆಲ್ಲ ಮಾಡ್ತಾರೆ. ಈ ತರ ಮುಟ್ಟೆ ಇಲ್ಲ. ಹೌದಾ? ಅವರಲ್ಲಿ ನಾನಿಲ್ಲಿ ಲಾಂಗ್ ಡಿಸ್ಟೆನ್ಸ್. ಇದೊಂಥರ ನೂರಾರು ಪ್ರೇಮದಾಸರು ಪ್ರೀತಿಸಿ ದೂರವಾದರು. ನೀವೊಬ್ರು ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಕಮಿಟ್ ಆಗಿ ಇವಾಗ ಸಡನ್ ಆಗಿ ಇಲ್ಲ ನಾ ಮದ್ವೆ ಮಾಡ್ಕೋತಾ ಇದೀನಿ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಪ್ರೊಡ್ಯೂಸರ್ಗೆಲ್ಲ ಸಿನಿಮಾ ಮಾಡ್ತೀನಿ. ಇದು ಯಾವ್ದೋ ಹೊಸ ನ್ಯೂಸ್ ನನ್ನ ಕೊಡ್ತಿದ್ಯಪ್ಪ. ಇಲ್ಲ, ಹೌದು. ಯಾವ ಸಿನಿಮಾ? ನಿಜವಾಗ್ಲು ಕಾಲ್ ಮಾಡಿಯಾರೆ ದೇವರ್ ಲೈಕ್ ಈಗ ನನ್ ಶೋಗ್ ನೀವ್ ಬರ್ತಾ ಇದೀಯಾ ಅಂದಿದ ತಕ್ಷಣ ಅವರು ನಾವ್ ಒಂದ್ಸತಿ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯಾಕೆ ಹಂಗ್ ಮಾಡಿದೆ ಅಂತ ಕೇಳ್ಬೇಕಷ್ಟೇ ಅಂತ ಅವ್ರಿಗೆ ಮಾಡಿ. ಹಲೋ ಸರ್, ನೀವ್ ಹೇಳಿದ್ರಲ್ಲ ಈಗ ಸಿನಿಮಾ ಹಿಂಗೆ ಇದಾಗಿದೆ, ಅವ್ರು ಒಪ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಮದ್ವೆ ಅಂತ ಅಂದ್ಬಿಟ್ಟು ಕೈ ಕೊಟ್ಬಿಟ್ರು ಮೇಡಮ್. ನಾನು ಇವಾಗ ಸರ್ ಮಾತಾಡಿ ಸರ್, ಇವಳು ಏನೋ ಕಮಿಟ್ಮೆಂಟ್ ಬಗ್ಗೆ ನಾನು ಯಾವತ್ತೂ ಆತರ ಮಾಡಿಲ್ಲ ಇಷ್ಟು ವರ್ಷದಲ್ಲಿ. ವರ್ಕ್ ಬಗ್ಗೆ ನಾನು ನೋಡಿದೀನಿ. ಮಾತಾಡಿ ಸರ್ ನೀವು. ಹಲೋ ಹಲೋ ಹಲೋ, ಹಾಯ್ ಸರ್. ಹಲೋ, ನನ್ಗೊಂದ್ ಸ್ವಲ್ಪ ಹೇಳ್ಬೋದಾಗಿತ್ತಲ್ಲಮ್ಮ ಹಿಂಗೆ ಅಂತ. ಯಾವ ಮೂವಿ ಡೀಟೇಲ್ಸ್ ಹೇಳ್ಬೋದಾ ಸರ್? ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾರೆ ನಿಮ್ಗೆ, ಆದ್ರೆ ನೀವ್ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಫಸ್ಟ್ ಹೇಳ್ಬೇಕಲ್ಲ. ಹೊಸ ಪ್ರೊಡ್ಯೂಸರ್ ಮರ್ತೇ ಬಿಟ್ಟಿದ್ದಾರೆ ಮೇಡಮ್ ಅವರು. ನನ್ನ ರಿಯಲ್ ಲೈಫ್ ಪ್ರೊಡ್ಯೂಸರ್, ಹೀರೋ ಕಮ್ ಡೈರೆಕ್ಟರ್. ಮತ್ತೆ ಬಾವುರಿ ಯಾವ ಅಡುಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಮ್ಮ ಅಕ್ಕಯಿಂದ? ಸೌತ್ ಇಂಡಿಯನ್, ಕಾಂಟಿನೆಂಟಲ್, ಇಟಾಲಿಯನ್, ಸೌತ್ ಇಂಡಿಯನ್ ಫೇವ್ರೇಟ್ ನಂದು. ಓಕೆ, ಎನಿಥಿಂಗ್. ಲಾಸ್ಟ್ ಅಲ್ಲಿ ನಿಮ್ಗೆ ಏನಾರ ಪರ್ಸನಲ್ ಆಗಿ ಹೇಳೋದಿದ್ರೆ ಹೇಳ್ಬಿಡಿ ಬಾಬಾ ಪ್ಲೀಸ್. ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಐ ಲವ್ ಯು. ಲವ್ ಯು ಟು. ಥ್ಯಾಂಕ್ ಯು ಬಾಬಾ. ಏನ್ ಬೇಕಾಗಿತ್ತು ಅದು ಬಂತು ಬಾಬಾ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅಲ್ಲಿ ಕುದಿತಾರೆ ನೋಡು, ಇಲ್ಲಿ ಕುದಿ ಸಾಕು. ಓಕೆ, ಇವಾಗ ಬೆಂದಿದೆ. ಐ ಥಿಂಕ್ ಸೋಸ್ಕೊಡೋಣ. ಈಗ ಏನ್ ಮಾಡೋಣ? ಇದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ಕಾರ್ನ್ ನ ಫಸ್ಟ್ ಬೌಲ್ಗೆ ಹಾಕೊಳ್ಳೋಣ. ವಾಕ್ಯ ಖಾರವಾಗಿರೋ ಹುಡುಗಿಗೆ ಖಾರ ಜಾಸ್ತಿ ಇಲ್ಲದೆ ಇರತ್ತಾ? ಏನ್ ಖಾರ ಯಾವ ತರ ತಿಂದಿದ್ಯಾ ನೀ ನನ್ನ? ಖಾರ ನಿನ್ ಮಾತಿನ ದಾಟಿನಲ್ಲಿ ಹಂಗೆ. ಬಿಕಾಸ್ ನಾವು ಸ್ವಲ್ಪ ಖಾರ ಕಡಿಮೆ. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ. ಸೂಪರ್. ಸೊ ಈಗ ಡೀಪ್ ಫ್ರೈ ಮಾಡ್ಬೇಕಲ್ವಾ, ಸೊ ಎಣ್ಣೆ ಇಟ್ಕೊಂಡ್ಬಿಡೋಣ. ಹೌದಾ? ವಾಕ್ಯ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಆಗೋಗ್ಬಿಡತ್ತ. ವಾಕ್ಯ. ಹಾಗೆ ಚೂರು ಚಾಟ್ ಮಸಾಲ, ಗರಂ ಮಸಾಲ, ಧನಿಯಾ. ಹಾಗೇನೆ ಇದೆಲ್ಲಾನು ನೀಟಾಗಿ ಫ್ರೈ ಆಗಬೇಕು ಅಂದ್ರೆ ಮೇನ್ ಕಾರ್ನ್ ಫ್ಲೋರ್ ಹಾಕೋಬೇಕು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಕಾದಿದೆ. ಕಾದಿರುವೆ ಸಿಚುವೇಶನ್ ಸ್ವಲ್ಪ ಸ್ಟವ್ ಕಟ್ ಮಾಡಿ. ಹೇಗಿರುವೆ ವಿರಹ ವೇದನ ಇನ್ನ ಜಾಸ್ತಿ ಮಾಡ್ತಿದ್ಯಾ ಕರ್ನಾಟಕದಲ್ಲಿ. ಕಷ್ಟ ಆಗ್ತಾ ಇದೆ ಈಗ. ಏನ್ ಎಷ್ಟ್ ದಿನ ಈ ಕಷ್ಟ ಎಲ್ಲ. ಅಮ್ಮ, ನೀ ಯಾರ ಡೈರೆಕ್ಟರ್ ಹತ್ರ ಬೈಸ್ಕೊಂಡಿದ್ಯಾ? ಮೊನ್ನೆ ನಾನು ಶ್ರೀನಿವಾಸ್ ಮೂರ್ತಿ ಅಂಕಲ್ ಮನೆಗೆ ಹೋಗಿದ್ದಾಗ ಅದೇ ನೆನಪಾಗಿದ್ದು.
ಅವಾಗ ಮೇ ಬಿ ಒಂದು 5th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಒಂದು ಡೈಲಾಗ್ CR ಸರು ನಂದು ಶ್ರೀನಿವಾಸ್ ಮೂರ್ತಿ ಅಂಕಲ್ದು ಒಂದು ಕಾಂಬಿನೇಷನ್. ಅವರೆಲ್ಲ ಗ್ರೇಟ್ ಆಕ್ಟರ್ಗಳು ಅವ್ರು ಈಗಲೂ ಕೂಡ. 25 ಟೇಕ್, ಲಿಟ್ರಲಿ 25 ಟೇಕ್ಸು. ಅವ್ರು ಹೇಳೇ ಬಿಟ್ರು, ನೋಡಮ್ಮ ಇವಾಗ ಇನ್ನೊಂದು 2 ಟೇಕ್ ಕೊಡ್ತೀನಿ, ಬ್ರೇಕ್ ತಗೋ, ರೆಸ್ಟ್ ಮಾಡು, ಮೈಂಡ್ ಕಾಮ್ ಮಾಡ್ಕೊ, ಇಲ್ಲ ಅಂದರೆ ಸೀನೇ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್ ಸೀನ್ ಆ ಥರ ಎಲ್ಲ. ಆ್ಯಂಡ್ ಹೌದು, ಬೈಯೋದೇನಕ್ಕೆ ಅಂದರೆ ಸಮ್ ಇಂಪ್ರೂವೈಸೇಷನ್ಗೆ ಅದಕ್ಕೆಲ್ಲನೂ. ಎಸ್, ಕ್ರಿಸ್ಪಿ ಕಾರ್ನ್ ರೆಡಿ ಆಗಿದೆ. Thank you. ಹೇಳಿ, ಕೆನಡಾಗ ಹೋದ್ಮೇಲೆ ಹಿಂಗೆಲ್ಲ ಕರ್ಕೊಂಡು ಉರ್ಕೊಂಡು ತಿನ್ನಕ್ಕೆ ಆಯ್ತದ ಇಲ್ಲೋ, ತಗೋ ತಿನ್ಬಿಡು. ಫಸ್ಟ್ ನೀನು ತಿನ್ನು. ಏಕೆ ನಿಂಗೆ ತಿಂದೇನಾಗ್ದಿರ ನಾನು ತಿಂತೀನಿ ಅಂತ. ಏಯ್ ತಿನ್ನೇಮ್ಮ, ನನಗೆ ಹಂಗೆಲ್ಲ ಸ್ವಲ್ಪ ಡೀಸೆಂಟ್ ಆಗೆಲ್ಲ ತಿಂದ ಅಭ್ಯಾಸ ಇಲ್ಲ ನಂಗೆ. ಹಿಂಗೆ ಹಿಂಗೆಲ್ಲ ರಿಯಾಕ್ಟ್ ಮಾಡಬೇಡ. ಎಸ್, ಬೇಕಿದ್ರೆ ಚೂರು ಉಪ್ಪು ಹಾಕೋಬಹುದು, ಉಪ್ಪು ಖಾರ ಬೇಕಿದೆ ಇನ್ ಕೇಸ್. ಎಲ್ಲ ಕರೆಕ್ಟ್, ಪರ್ಫೆಕ್ಟ್. ಎಸ್, ಮಜ್ಜಿಗೆ ಕ್ರಿಸ್ಪಿ ಕಾರ್ನ್ಲೆಟ್ಸ್ ಫ್ರೈ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬೇಯಲು ಬೇಕಾದಷ್ಟು ನೀರು ಹಾಕಿ ಸ್ಲೈಸ್ ಮಾಡಿಕೊಂಡ ಬೇಬಿ ಕಾರ್ನ್ ನೀರಿಗೆ ಹಾಕಿ ಕುದಿಯಲು ಬಿಡಿ. 80% ಬೆಂದ ನಂತರ ಕಾರ್ನ್ ಸೋಸಿ ಒಂದು ಬೌಲ್ಗೆ ಹಾಕಿಕೊಂಡು 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಹಾಗೂ 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಮ್ಯಾರಿನೇಟ್ ಆಗಲು ಬಿಡಿ. ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಬಾಣಲೆಗೆ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಮ್ಯಾರಿನೇಟ್ ಆದ ಕಾರ್ನ್ ಎಣ್ಣೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಕಾರ್ನ್ ಫ್ರೈ ಆದ ಮೇಲೆ ಎಣ್ಣೆಯಿಂದ ತೆಗೆದು ಒಂದು ಬೌಲ್ಗೆ ಸರ್ವ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡರೆ ಬಿಸಿ ಬಿಸಿಯಾದ ಕಾರ್ನ್ಲೆಟ್ ಸ್ನಾಕ್ಸ್ ಸವಿಯಲು ಸಿದ್ಧ. ಇನ್ನೊಂದು ರೆಸಿಪಿ ಮಾಡ್ಬಿಡಮ್ಮ ನಂಗೋಸ್ಕರ ಪ್ಲೀಸ್. ಹೆಂಗಿದ್ರು ಕೆನಡಾಗ ಹೋಗ್ಬಿಡ್ತೀವಿ, ಅವಾಗಂತೂ ಕೇಳಕ್ಕಾಗಲ್ಲ, ಈಗಲೇ ಆಸೆ ತೀರಿಸ್ಕೊಂಡ್ಬಿಡ್ತೀನಿ. ಖಂಡಿತ. ಸೊ ಹೌದಾ? ಹೆಲ್ದಿ ಆಗಿರ್ಬೇಕು ಅಂತ ಇನ್ನೊಂದು ರೆಸಿಪಿ, ಅದು ತುಂಬಾನೇ ಹೆಲ್ದಿ. ಹೌದಾ? ಸಿಕ್ಕಾಪಟ್ಟೆ ಫಾಸ್ಟ್, ಮತ್ತೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟ್ ಏನ್ ರೆಸಿಪಿ ಮಾಡ್ತಾ ಇದ್ದೀರಾ? ಸೊ ನಿನ್ಗೆ ಇನ್ನ ಹೆಲ್ತ್ ಕಾನ್ಶಿಯಸ್ ಅಲ್ಲಿ ಇದೆಯಾ ಅಂತ ಗೊತ್ತು. ಬ್ರೋಕೊಲಿ ಆಲ್ಮಂಡ್ ಸೂಪ್. ಇಂಗ್ರೀಡಿಯೆಂಟ್ಸ್ ನೋಡಕ್ಕೆ ತುಂಬಾನೇ ಹೆಲ್ದಿ ಆಗಿ ಕಾಣಿಸ್ತಾ ಇದೆ, ತುಂಬಾ ಸಿಂಪಲ್ ಕೂಡ. ಹೌದಾ? ಬ್ರೋಕೊಲಿ ಶುರು ಮಾಡ್ಬಿಡೋಣ. ಓಕೆ, ಇವಾಗ ಫಸ್ಟ್ ಇದನ್ನ ಅಂದ್ರೆ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಪ್ಯಾನ್ ಬೇಕು. ಆಗಬಹುದೇ? ಸಾಕು. ಎಣ್ಣೆ ಹಾಕೊಳ್ಳೋಣ ಚೂರು. Okay. 2 ರಿಂದ 3 ಸ್ಪೂನ್ ಎಣ್ಣೆ. ನಾವು ನಮ್ಮ ಕಿಚನ್ ಅಲ್ಲಿ ಇವತ್ತು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಕೆನಡಾದಲ್ಲಿ ಇದನ್ನೇ ಬಳಸೇಮಾ ಹೆಲ್ತ್ ಕಾನ್ಶಿಯಸ್ ಇದ್ರೆ. ಶೋರ್, ಖಂಡಿತ. ಇಲ್ಲ, ನಾವು ಅವಾಗಲೇ ಡೀಪ್ ಫ್ರೈ ಮಾಡಿದಾಗ್ಲೂ ಅಷ್ಟೇ ತುಂಬಾ ಮುಖಕ್ಕೆ ಹೊಡಿಯಲ್ಲ, ಎಣ್ಣೆ ತಿಂದಾಗ್ಲೂ ಅಷ್ಟೇ. ವಿ ಕ್ಯಾನ್ ಫೀಲ್ ಇಟ್, ತುಂಬಾ ಲೈಟ್ ಅನಿಸ್ತಾ ಇದೆ. ದಟ್ ಇಸ್ ದ ಪವರ್ ಆಫ್ ಫ್ರೀಡಮ್ Yes. ರಿಫೈನ್ ಸನ್ಫ್ಲವರ್ ಆಯಿಲ್. ಫಸ್ಟ್ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ಎಷ್ಟು ಬೇಕು? ಐ ಥಿಂಕ್ 2 ರಿಂದ 3 ಬೆಳ್ಳುಳ್ಳಿ ಸಾಕನ್ಸುತ್ತೆ. ಬೇಗ ಕಾಯುತ್ತೆ, ಬೇಗ ಹಾಕ್ಬಿಡು. ಹಾಗೆ ಆನಿಯನ್